ಬಿಡುಗರು ಕಷ್ಟದಲ್ಲಿದ್ದಾಗ 99 ಸಲ ಸಹಾಯ ಮಾಡಿದಾರಲ್ಲ, ಒಂದ್ಸಲ ತಪ್ಪು ಮಾಡ್ಬಿಟ್ರೆ ಏನಂತೆ, ಮಾಡ್ಲಿ ಬಿಡಿ. ತುಂಬಾ ಕಮ್ಮಿ ಅಲ್ಲ ಇಂಥ ಸಿಗೋದು. ಜನಗಳು ಆಟೋ ಡ್ರೈವರ್ಸ್ಗಳು ಬರೀ ಕೆಟ್ಟವರೇ ಇರ್ತಾರೆ ಅನ್ಕೊಂಡ್ಬಿಟ್ಟಿದಾರೆ, ಇಂಥವ್ರು ಇರ್ತಾರೆ ಅಂತ ನೋಡಿ ತಿಳ್ಕೊಳ್ಳಿ. ಜನಗಳನ್ನೆಲ್ಲ ಅವ್ರ ವೃತ್ತಿ ಮೇಲೆ ಅಳಿಯೋದಕ್ಕೆ ಹೋಗ್ಬಿಡ್ತೀವಿ, ಮಾನವೀಯತೆ ಮೇಲೆ ಅಳಿಯೋದಕ್ಕೆ ಹೋಗಲ್ಲ. ಅದೇ ತಪ್ಪು ಮಾಡೋದು ನಾವು. ಇವಾಗ ಅವ್ರು ಮಾಡ್ತಿರೋ ಕೆಲ್ಸನೇ ಯಾವ್ದೋ ಒಬ್ಬ ಯೂಟ್ಯೂಬರ್ ಯಾರೋ, ಯಾಕೆ ನಾನೇ ಮಾಡ್ತಿದ್ದೀನಿ ಅನ್ಕೊಳ್ಳಿ, ನನಗೊಂದಷ್ಟು ವ್ಯೂಸ್, ಒಂದಷ್ಟು ಗುಡ್ ಕಾಮೆಂಟ್ಸ್, ಜನಗಳು ತಗೊಂಡೋಗಿ ಟಾಪಲ್ಲಿ ಕೂರಿಸ್ಬಿಡ್ತಾರೆ. ಅದೇ ಆಟೋ ಡ್ರೈವರ್ಸ್ ಇಂಥ ಕೆಲಸಗಳನ್ನ ಸಾವಿರ ಮಾಡಿರ್ತಾರೆ, ಅದನ್ನೆಲ್ಲ ಲೆಕ್ಕನೇ ಇಟ್ಕೊಳಲ್ಲ. 10 ರೂಪಾಯಿ ಜಾಸ್ತಿ ಕೇಳಿದ್ರು ಅನ್ನೋದನ್ನೇ ಮನ್ಸಲ್ಲಿ ಇಟ್ಕೊಂಡು ಜಗಳಗಳು ಮಾಡ್ಬಿಡೋದು, ಡ್ರೈವರ್ಸ್ ಗಳೆಲ್ಲ ಸರಿನೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಗಳು ಕೊಟ್ಬಿಡೋದು. ಯಾವ್ದೋ ಒಂದ್ಸಲ 2 ಸಲ ಒಂದ್ ತಪ್ಪು 2 ತಪ್ಪು ಮಾಡ್ಬಿಟ್ರೆ ಅದನ್ನ ಇಟ್ಕೊಂಡೇ ಹೈಲೈಟ್ ಮಾಡ್ಬಿಡೋದು ಆ ವಿಷಯನ. ಆ ಒಳ್ಳೆ ಕೆಲಸಗಳು ಸಾವಿರ ಮಾಡಿರ್ತಾರೆ, ಅದೆಲ್ಲ ಕೌಂಟೇ ಆಗಲ್ಲ ನೋಡಿ. ಅದ್ರಲ್ಲೂ ಎಸ್ಪೆಷಲಿ ಡ್ರೈವರ್ಸ್ ವಿಷಯದಲ್ಲಿ ಹಂಗೇನೆ ಪಬ್ಲಿಕ್ ಅದ್ ಏನಕ್ಕೆ ಹಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಡ್ರೈವರ್ಸ್ ಅಂದ್ರೇನೆ ಮುಗಿದ್ ಕತೆ. ಒಂದು ತಪ್ಪು ಮಾಡ್ಬಿಟ್ರೆ ಅವ್ರು ಮಾಡಿರೋ 99 ಕೆಲಸ ಮರ್ತೇ ಹೋಗ್ಬಿಡುತ್ತೆ ಒಳ್ಳೆ ಕೆಲಸಗಳು. ಎಂತಹ ಮಾತು ಹೇಳಿದ್ರೆ ತಂದೆ. ನಾರ್ಮಲ್ ಸಾಮಾನ್ಯ ಜನಗಳು ಇರ್ತಾರಲ್ಲ, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದೇ ಇರಲ್ಲ ಗುರು. ತುಂಬಾ ಜನಕ್ಕೆ ಇರಲ್ಲ ಹೆಲ್ಪಿಂಗ್ ನೇಚರ್ ಅನ್ನೋದು. ಕಷ್ಟದಲ್ಲಿದ್ರು ನೋಡ್ಕೊಂಡು ಹಂಗೆ ಹೋಗ್ತಾರೆ, ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಹೊರತು ಸಹಾಯ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಬರೋದೇ ಇಲ್ಲ. ಅಂದ್ರೆ ಜನಗಳು ಏನು ನೋಡ್ತಾರೆ ಗೊತ್ತಾ, ಗುರು ನೀನು ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಪ್ಪು ಮಾಡಕ್ ಹೋಗ್ಬೇಡ ಅಂತಾನೆ ಜನಗಳೆಲ್ಲಾರು ನೋಡೋದು ವ್ಯಕ್ತಿನ. ಅಲ್ಲ ಗುರು, ನಾನ್ ಹೇಳೋದೇನಂದ್ರೆ, ಬಿಡುಗುರು ಕಷ್ಟದಲ್ಲಿದ್ದಾಗ 99 ಸಲ ಸಹಾಯ ಮಾಡಿದಾರಲ್ಲ, ಒಂದ್ಸಲ ತಪ್ಪು ಮಾಡ್ಬಿಟ್ರೆ ಏನಂತೆ, ಮಾಡ್ಲಿ ಬಿಡಿ. ಕಷ್ಟದಲ್ಲಿ ಇದ್ದವ್ರಿಗೆ 10 ಸಲ ಸಹಾಯ ಮಾಡ್ಬಿಟ್ಟು ಏನೋ ಒಂದ್ಸಲ ಅಪ್ಪಿ ತಪ್ಪಾಗ್ಬಿಟ್ರೆ ಅದನ್ನೇ ಹೈಲೈಟ್ ಮಾಡಿ ದುಮ್ಮ ಆಗ್ತೀರ ಪಾಪ. ಅವ್ನ್ ಸಹಾಯ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ತಪ್ಪು ಮಾಡಕ್ ಹೋಗ್ಬಾರ್ದು ಅವನು ಅನ್ನೋ ತರ ಇದೆ ನಮ್ಮ ಮೈಂಡ್ ಸೆಟ್ ಅಲ್ವಾ. ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಗುರು 99 ಸಹಾಯ ಮಾಡಿದ್ದಾನೆ, ಬಿಡುಗುರು ಒಂದೇ ಒಂದ್ ತಪ್ಪಲ್ವಾ, ಮಾಡ್ಬಿಡ್ಲಿ, ಈ ತರ ಯೋಚನೆ ಮಾಡೋಣ. ಕಷ್ಟದಲ್ಲಿರೋದನ್ನ ನೋಡ್ಕೊಂಡು ಸಹಾಯ ಮಾಡ್ದೇನೆ ಸುಮ್ನೆ ಹೋಗೋ ಪಬ್ಲಿಕ್ಗಿಂತ ಕಷ್ಟನ ನೋಡ್ಬಿಟ್ಟು ಕನಿಕರ ತೋರ್ಸ್ಬಿಟ್ಟು ಅಟ್ಲೀಸ್ಟ್ ದುಡ್ಡು ತಗೊಂಡೋ ಅಥವಾ ದುಡ್ಡು ತಗೊಳ್ದೇನೋ ಹೆಂಗೂ ಒಂದು ಸಹಾಯ ಮಾಡ್ತಾರ, ಅವರೇ ದೊಡ್ಡವ್ರು ತಾನೆ, ಅವರೇ ಗ್ರೇಟ್ ತಾನೆ, ಅಷ್ಟೇ. ಸೊ ಅಂತವ್ರಿಗೆ ರೆಸ್ಪೆಕ್ಟ್ ಮಾಡೋಣ ಯಾವತ್ತೂ.